ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನುಗ್ಗಿಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ಈ ವಿಡಿಯೋದಾಗ ನೋಡೋಣ ಬರ್ರಿ. ಫಸ್ಟ್ ಒಂದು ಕುಕ್ಕರ್ ತೊಗೊರಿ. ಕುಕ್ಕರ್ನಾಗ 1 ಕಪ್ ಆಗೋಷ್ಟೇ ತೊಗರಿಬೇಳೆನ ಒಂದೆರಡು ಸಲ ಸ್ವಚ್ಛವಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ ನಂತರ ಅದಕ್ಕೆ ನೀರು ಹಾಕೋರಿ. ಒಂದು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು ಮೇಲೆ ಮುಚ್ಚಿ ಒಂದು 4ರಿಂದ 5 ಸೀಟಿ ಮಾಡ್ಕೊರಿ. ಯಾಕಂದ್ರೆ ಬೇಳೆಲ್ಲ ಫುಲ್ ಕುದಿಬೇಕು, ಅದಕ್ಕಾಗಿ ನೀವು 4ರಿಂದ 5 ಸೀಟಿ ಮಾಡ್ಕೋಬೇಕಾಗ್ತೈತಿ. ಅಷ್ಟು ತನಕ ನುಗ್ಗಿಕಾಯಿ ತೊಗೊರಿ. ನೋಡ್ರಿ, ನುಗ್ಗಿಕಾಯಿನ ನಾ ಇಲ್ಲಿ ಎಲ್ಲ ನುಗ್ಗಿಕಾಯಿ ತೊಗೊಂಗಿಲ್ಲ, ಒಂದು 3 ನುಗ್ಗಿಕಾಯಿನ ತೊಗೊಂಡಿದ್ದೇನೆ. ನೋಡ್ರಿ, ಈ ರೀತಿ ಪೀಸ್ ಮಾಡ್ಕೊರಿ. ಪೀಸ್ ಮಾಡಿ ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು. ಎಲ್ಲ ಥರದ್ದು ಇದೇ ರೀತಿ ಸಿಪ್ಪೆನ ತಕ್ಕೋರಿ. ಇದೇ ರೀತಿ ಎಲ್ಲ ತಕ್ಕೊಂಡಿದ್ದೇನೆ ನೋಡ್ರಿ. ಈಗ ಕುಕ್ಕರ್ನಾಗ ಬೇಳೆಲ್ಲ ಕುದ್ದಾವ ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ಕೈ ಆಡಿಸ್ರಿ, ಯಾಕಂದ್ರೆ ಬೇಳೆ ಎಲ್ಲ ಮ್ಯಾಶ್ ಆಗಬೇಕು. ನೋಡ್ರಿ, ಈ ರೀತಿ ಮ್ಯಾಶ್ ಆದ್ರೆ ಸಾಕು. ಈಗ ಇದನ್ನು ಒಂದು ಬೇರೆ ಥರ ತಕ್ಕೋತೇನೆ ನೋಡ್ರಿ. ಯಾಕಂದರೆ ಕುಕ್ಕರ್ನಾಗ ಸಾಂಬಾರು ಮಾಡ್ತೇನೋ, ಅದಕ್ಕಾಗಿ ಇದನ್ನು ತಕ್ಕೊಂಡಿಟ್ಕೊಂಡು ಒಂದು ಸ್ವಲ್ಪ ಬಿಸಿನೀರನ್ನು ಕಾಯಿಸಿ ಹಾಕೋತೇನೆ ನೋಡ್ರಿ. ಯಾಕಂದ್ರೆ ಗ್ರೇವಿ ಗಟ್ಟಿ ಆಗ್ತೈತಿ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೇನು. ಕುಕ್ಕರ್ ಇಡ್ರಿ. ಕುಕ್ಕರ್ ಬಿಸಿ ಆಗಲಿ. ಬಿಸಿ ಆದ ನಂತರ ಒಂದು ಸ್ವಲ್ಪ 1-2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಆಗಲಿ. ಸಾಸಿವೆ ಹಾಕೋರಿ. ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಚಟಪಟ ಅನ್ಬೇಕು. ಚಟಪಟ ಅಂದಾದ ನಂತರ ನೀವು ಜೀರಿಗೆನ ಅರ್ಧ ಸ್ಪೂನ್ ಆಗೋಷ್ಟು ಹಾಕೋರಿ. ಬೆಳ್ಳುಳ್ಳಿ ತೊಗೊರಿ. ಬೆಳ್ಳುಳ್ಳಿನ ಒಂದು 7ರಿಂದ 8 ಎಸಳು ಆಗೋಷ್ಟು ಬೆಳ್ಳುಳ್ಳಿನ ಈ ರೀತಿ ಮಟ್ಟಿ ಜಜ್ಜಿ ಹಾಕೋಬೇಕು. ಒಂದು ಸ್ವಲ್ಪ ಕರಿಬೇವ, ಒಂದು ಸ್ವಲ್ಪ ಅರಿಶಿನ. ಈಗ ಇದಕ್ಕೆ ನೀವು ಕುದಿಸಿರೋ ಬೇಳೆ ನೀರೆಲ್ಲ ಇದಕ್ಕೆ ಹಾಕೋರಿ. ಈಗ ಇದಕ್ಕೆ ನೀವು ಒಂದು ಸ್ವಲ್ಪ ಖಾರದ ಪುಡಿ, 1ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ನೀವು ಖಾರ ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ. ಈಗ ನೀವು ನುಗ್ಗಿಕಾಯಿನ ಹಾಕೋರಿ. ನುಗ್ಗಿಕಾಯಿನ ಮೊದಲು ಹಾಕೋಬಾರ್ದು, ಯಾಕಂದ್ರೆ ಬೇಳೆ ಒಳಗೆ ಫುಲ್ ಮ್ಯಾಶ್ ಆಗ್ತಾವೆ. ಅದಕ್ಕಾಗಿ ನೀವು ಈ ಟೈಮ್ನಾಗ ಹಾಕೋಬೇಕಾಗ್ತೈತಿ. ಆವಾಗ ನಿಮ್ಗೆ ಸಾಂಬಾರ ಚಲೋದಂಗೆ ಬರ್ತೈತಿ. ಈಗ 1-2 ಕುದ್ರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ನೋಡ್ರಿ, ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕೋರಿ. ಒಂದು ಸ್ವಲ್ಪ ಬೆಲ್ಲ ಹಾಕೋರಿ. ಹುಣಸೆ ಹಣ್ಣು ನಾ ಇಲ್ಲಿ ಬೇಳೆ ಕುದಿಯುವಾಗ ಹಾಕ್ಕೊಂಡೀನಿ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕೋರಿ. ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಟೇಸ್ಟ ಚಲೋದಂಗೆ ಇರ್ತೈತಿ, ಅದಕ್ಕಾಗಿ ಒಂದು ಸ್ವಲ್ಪ ಹಾಕೋರಿ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಈಗ 1-2 ಕುದಿಸ್ರಿ. ಇದು ನೋಡ್ರಿ, ಈ ಸಾಂಬಾರು ನೀವು ಅನ್ನದ ಜೊತೆ ಇಲ್ಲಾಂದ್ರೆ ರೊಟ್ಟಿ ಚಪಾತಿ ಭಾಳ ಟೇಸ್ಟಿಯಾಗಿರ್ತೈತಿ. ಇದನ್ನು ಇಷ್ಟ ಆದ್ರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ. ಈಗ ನೋಡ್ರಿ, ಕುದೀತೈತಿ. ಈಗೆಲ್ಲ ಕುದ್ದೈತಿ. ಈಗ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ಕೊರಿ ನುಗ್ಗಿಕಾಯಿ ಕುದ್ದವನಿಲ್ಲ ಅಂತ. ಇಷ್ಟು ಕುದ್ರೆ ಸಾಕು. ಕುದ್ದವೀಗ ಗ್ಯಾಸನ್ನು ಆಫ್ ಮಾಡ್ಕೊತೇನೆ ನೋಡ್ರಿ. ಈಗೆಲ್ಲ 1-2 ಕುದಿ ಬಂದವು. ಗ್ಯಾಸನ್ನು ಆಫ್ ಮಾಡಿದ್ದೇನೆ ನೋಡ್ರಿ. ನುಗ್ಗಿಕಾಯಿ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಇಷ್ಟ ಆದ್ರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನುಗ್ಗಿಕಾಯಿ ಸಾಂಬಾರು ರೆಡಿ ಆಗೈತೆ ನೋಡ್ರಿ.